ನಾನು ವಿಶೇಷವಾದಂತಹ ಒಂದು ದೈವಿ ಶಕ್ತಿ ಇರುವಂತಹ ಸ್ಥಳದಲ್ಲಿ ನಾನಿದ್ದೇನೆ ಇವತ್ತು. ಹಾಲು ಬಾಲೆನ ಮೇಪದು ಮೊಟ್ಟುಡುಂತದ ಹಾಲು ಈ ಮೇಟೇನೆ ಪಾರ್ ಬರ್ತದ ಹಾಲು ಎಂಕ್ಲೆ ಗಂಡಲ್ಲಿ ಇದಾಯ್ತಾ ನಂದು ಗೊತ್ತು ಹಾಲೇನು ಇಲ್ಲೆತ್ತಲೆ ಕಂಡಿಗೆ ಹಾಲು ಇದೇ ಮುಟ್ಟ ಬರ್ತದ ಅನ್ನೋದು ಆ ಕಲ್ಲದ ಬಿತ್ತು ಅಮರಕ್ಕೆ ಕಲ್ಲುಂಡತ ಆ ಕಲ್ಲದ ಮಿತ್ತು ಬೊದ್ದು ಕುಂಟು ಪಾಡ್ದು ಕುಲ್ಲುದನ್ನ ತೋಜಿನಿ ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ವಿಶೇಷವಾದಂತಹ ಒಂದು ದೈವಿ ಶಕ್ತಿ ಇರುವಂತಹ ಸ್ಥಳದಲ್ಲಿ ನಾನಿದ್ದೇನೆ. ಇವತ್ತು ಕೊಡಗು ಜಿಲ್ಲೆಗೆ ಬರುವಂತಹ ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮದ ಕಟ್ಟೆಪಾರೆ ಅನ್ನುವಂತಹ ಸ್ಥಳದಲ್ಲಿ ನಾನಿದ್ದೇನೆ. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಪವಿತ್ರ ಜಲ ಏನು ನಿಮಗೆ ಕಾಣ್ತಾ ಇದೆ, ಒಂದು ಬಂಡೆಕಲ್ಲು ಇದೆ. ಈ ಬಂಡೆಕಲ್ಲಿನ ಮಧ್ಯದಿಂದ ಹರಿದು ಬರ್ತಿರುವಂತಹ ಆ ಕಡೆ ಈ ಕಡೆಯಿಂದ ಎರಡು ಕಡೆಗೆ ನೀರಿನ ಸಂಗಮ ಆಗ್ತಾ ಇದೆ. ನೀವು ನೋಡ್ತಿರುವಂತಹ ಈ ದೃಶ್ಯಾವಳಿಯಲ್ಲಿ ದೇವಿಯೇ ಸಾಕ್ಷಾತ್ ಇಲ್ಲಿ ಜಲದುರ್ಗಿಯೇ ನೆಲೆಸಿದ್ದಾಳೆ ಅನ್ನುವಂತಹ ಒಂದು ಪ್ರತೀತಿ ಇಲ್ಲಿ ಇದೆ. ಈ ಊರಿನವರಿಗೆ ಇತ್ತೀಚೆಗೆ ಅದು ಹೆಚ್ಚು ಹೆಚ್ಚು ಗಮನಕ್ಕೆ ಬರ್ತಾ ಇದೆ. ಜೊತೆಗೆ ಅವರಿಗೆ ಏನೋ ಒಂದು ಇಲ್ಲಿ ಶಕ್ತಿ ಇದೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಪ್ರಶ್ನೆ ಚಿಂತನೆಗಳನ್ನು ಮಾಡಿದಾಗ ಇಲ್ಲಿ ಶಕ್ತಿ ಇದೆ ಅನ್ನುವಂಥದ್ದು ಕಾಣಿಸ್ಕೊಂಡಿದೆ. ಸೊ ನಾವಿವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಜಲದುರ್ಗೆಯ ಪ್ರಭೆ ಬೆಳಕು ಇಲ್ಲಿ ಆವರಿಸುತ್ತೆ. ಈ ಬೆಳಕನ್ನು ಕಂಡವರು ಕೂಡ ಇಲ್ಲಿ ಇದ್ದಾರೆ, ಗ್ರಾಮಸ್ಥರಿದ್ದಾರೆ. ಇವರಿಗೆ ದೇವಿಯೇ ಸಾಕ್ಷಾತ್ ದರ್ಶನವಾಗಿರುವಂತಹ ಈ ಒಂದು ಪುಣ್ಯ ಸ್ಥಳದಲ್ಲಿ ನಿಂತು ಇವತ್ತು ಗ್ರಾಮಸ್ಥರನ್ನು ಮಾತಾಡಿಸ್ತೇನೆ. ಹಾಗೆ ಇಲ್ಲಿಯ ಊರಿನ ಹಿರಿಯರನ್ನು ನಾನು ಮಾತಾಡಿಸ್ತೇನೆ. ಅವ್ರ ಜೊತೆ ಕೇಳ್ತೇನೆ ನಾನು ಯಾವ ಥರ ಇಲ್ಲಿ ದೇವಿಯ ಸಾಕ್ಷಾತ್ಕಾರ ಆಗಿದೆ. ಪ್ರಶ್ನೆ ಬೀದಿಡ್ನೇಡು ಬುಕ್ಕ ಎಂಕ್ಲೆ ಗೊತ್ತಾಂಡು ಬುಕ್ಕ ಇಂಚಿನ ಗಂಡ ಎಂಕ್ಲೆ ಈ ನಾಗನಂದು ಮತ್ತೆ ಬರೋಂದಿತ್ತಂಡತ ಅವು ಬರ್ಪು ನೋವು ಇತ್ತು. ಈ ಪ್ರಶ್ನೆ ಮತ್ತು ದೀಡ್ನೇಡು ದುಕ್ಕಂತೆ ಕಮ್ಮಿ ಅಂಡ ಎಂಕ್ಲೆ ಐಟಿ ಬರ್ಪು ನೋವು ಮತ್ತು ಬುಕ್ಕ ಒಂಜಿ ಎನ್ನ ಮರ್ಮಾಲಂಜಿ ಬೈಯಾಡು ನೀರ ನಂಡದು ಬೆಂದ್ರಕಟ್ಟೆ ಪೋಯ್ನಲ್ಲಿ ಹೋದನಾಗ ಅಲ್ಲಿಗೆ ಎಂಚಿನ ಆಂಡು ನಂಟು ಎಂಕ್ಲು ಮಾತಿರ್ಲಿತ್ತು ಇಲ್ಲ ಅಲ್ಲಿ ಹಾಲು ಬಾಲೆನ ಮೇಪದು ಮೊಟ್ಟುಡುಂತದ ಹಾಲು ಈ ಮೇಟೇನೆ ಪಾರ್ ಬರ್ತದ ಹಾಲು ಎಂಕ್ಲೆ ಗಂಡಲ್ಲಿ ಇದಾಯ್ತಾ ನಂದು ಗೊತ್ತು ಹಾಲೇನು ಇಲ್ಲೆತ್ತಲೆ ಕಂಡಿಗೆ ಅಂಚ ಕತ್ತಲೆಡೆ ಅಲ್ಲಿ ಪಾರ್ ಬರ್ತದೆ. ಒಂದು 2 ಗಂಟೆ ಬರ್ತದೆ ಕತ್ತಲೆಡೆ ಪಾರ್ ಬರ್ತದ ಹಾಲು ಬತ್ತದು ಒಟ್ಟಿಗೆ ನಾಡೊಂದು ಬತ್ತೀರು ಅಮ್ಮೆ ಮಗೆ 2 ಜನ ಬತ್ತೀರು ಒಟ್ಟೆ ಬತ್ತಂದು ವೇಸ್ ಆದಿಟ್ಟು ಮೂಜಿ ಸತ್ಯಾಕ್ಲಿ ಬತ್ತೀರು ಅಕ್ಲಿಗೆ ತೋಜಿಚ್ಚ ಹಾಲು ಹಾಲು ಇದೇ ಮುಟ್ಟ ಬರ್ತದ ಅನ್ನೋದು ಆ ಕಲ್ಲದ ಬಿತ್ತು ಅಮರಕ್ಕೆ ಕಲ್ಲುಂಡತ ಆ ಕಲ್ಲದ ಮಿತ್ತು ಬೊದ್ದು ಕುಂಟು ಪಾಡ್ದು ಕುಲ್ಲುದನ್ನ ತೋಜಿನಿಗೆ ಅವು ಪತ್ತದ ಅಲ್ಲಿ ನೋಕೊಂಡು ಅಡೆ ಮುಟ್ಟ ನೋಡ್ಕೊಂಡು ಪೋತುಂಡಿಗೆ ಅಲ್ಲೊಂದು ಪಾಪ ಉಂಟು ಮುಕ್ಕಳ ತೋಟದಳ ಇಟ್ಟು ಅಡೆ ಮುಟ್ಟ ನೋಡ್ಕೊಂಡು ಪೋತುಂಡಿಗೆ ಅಲ್ಲಿ ವಾಪಸ್ ಬರ್ತದೆ ಹಾಲಲ್ಲಿ ವಾಪಸ್ ಬರ್ತದ ಮುಕ್ಕಳ ಜಾಲ್ಡೆ ಪೋತಾನೆ ಅವು ಅಲ್ಲಿ ನೆನ್ಪುಂಡಿಗೆ ಐಡ್ದಕ್ಕ ಹೋದ ಅಲ್ಲೊಂದು ಮರ ಉಂಡು ಆ ಮರ ತರ್ಕೊಂಜಿ ನೀರ್ದ ಅಲ್ಲೇ ಗುಂಡಿ ಉಂಟು ಆ ಗುಂಡಿಡು ಬಿಡ್ದಾಲು 3 ಜನ ಸತ್ತಿದ್ದು ಮುಕ್ಕಳು ನಾಡೊಂದು ಒರಿ ನೆಟ್ಟೆ ಒರಿ ಆ ಮೇಟೆ ಬಣ್ಣಾಗ ಅಲ್ಲಿ ತಿಕ್ಕದಾಲು ನಾರ್ಮಲ್ ಹುಷಾರ್ಲ ಎಂಕ್ಲ ಅಲ್ಲಿಗೆ ಆಯ್ತಾ ಅಂತ ಹೋದ ಪ್ರಶ್ನೆಗೆ ಅನ್ಪನಾಗಲ್ಲ ತೋಜಿನಂದು ಎಂಕ್ಲಿಲ್ಲ ಜಲದುರ್ಗಿ ನಂದು ಉಂಡಲ್ಲಿಗೆ ಸೋಂಕುದೆಲ್ಲ ಕಾತುಂಡು ಅವು ಅಲ್ಲೆಲ್ಲ ತಂದು ಪೋಯಿನ ನಿಕ್ಲ ದೃಷ್ಟಿ ಎಡ್ಡೆ ಇತ್ತನಿಟ್ಟು ಅಲ್ಲಿ ದಾಲ ಆತು ಜೀನ್ ಪಂಚಿನ ಎಂಕ್ಲಿಗೆ ತೋಜಿ ಬರ್ತದೆ. ದೊಡಕಜೆ ಪ್ರಭಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಭಾಕರ್ ಅವರೇ, ನೀವು ಇಲ್ಲಿ ಇದು ಸಂಬಂಧಪಟ್ಟಾಗ ಇಲ್ಲಿಯ ಶಕ್ತಿಯ ಬಗ್ಗೆ ನಿಮಗೆ ಏನು ಅರಿವಾಯಿತು, ಎಲ್ಲಿ ಗೊತ್ತಾಯಿತು ಅಂತೇಳಿ? ಇದು ನಾವು ಮಗ ಇಲ್ಲಿ ಆರಿಕೋಡಿ ದೇವಸ್ಥಾನಕ್ಕೆ ಹೋಗಿದ್ದ. ಅಲ್ಲಿ ಪ್ರಶ್ನೆ ಕೇಳುವಾಗ ಹೀಗೆ ನಿಮ್ಮ ಮನೆ ಹತ್ತಿರ ಇದು ದೇವಿಯ ಒಂದು ಆರಾಧನೆ ಮಾಡುವ ಸ್ಥಳ ಉಂಟು, ಅದು ಬಾಕಿ ಬಿದ್ದಿದೆ. ಆದ ಕಾರಣ ನೀವು ಮನೆ ಸಹ ಕಟ್ಟುವಾಗ ಬಡಗ ಭಾಗಕ್ಕೆ ಕಟ್ಟಬಾರ್ದು ಅಂತೇಳುವಂಥದ್ದು ಅಲ್ಲಿ ಕಂಡು ಬಂದಿದೆ. ಅದೇ ಪ್ರಕಾರ ಮನೆ ಕಟ್ಟುವಾಗಲೂ ಸಹ ನಾವು ಇದು ಬಾಗಿಲನ್ನು ಚೇಂಜ್ ಮಾಡಿದ್ದೀವಿ. ಹೌದು. ಓಕೆ. ನಿಮಗೆ ಈಗ ಇಲ್ಲಿಯ ಶಕ್ತಿಯ ಬಗ್ಗೆ ನಿಮಗೆ ಮುಂಚೆ ಗೊತ್ತಿತ್ತಾ? ಮೊದಲು ಗೊತ್ತಿರಲಿಲ್ಲ. ಇವರ ಪ್ರಶ್ನೆ ಮಾಡಿದ ಮೇಲೆ ಇಲ್ಲಿಯ ವಿಷಯ ಎಲ್ಲ ತಿಳಿತಾ ಬಂತು. ಒಂದೊಂದಾಗಿ ಬೆಳಕಿಗೆ ಬಂದಿದೆ. ನಿಮಗೆ ಬೆಳಕಿಗೆ ಬಂದಿದೆ. ಹಾಂ. ಈಗ ನಿಮಗೆ ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಆರೋಗ್ಯ ವ್ಯತ್ಯಯ, ಆರೋಗ್ಯದ ಬಗ್ಗೆ ಇಲ್ಲಿ ಒಂದು ಎಳೆ ಪ್ರಾಯದ ಒಂದು ಹುಡುಗನ ಪ್ರಾಣವೂ ಹೋಗಿದೆ. ಇದೇ ಜಾಗದ ಇದೆ ಪಕ್ಕದ ಮನೆಯಲ್ಲಿ ಅನಾರೋಗ್ಯದಿಂದ ಅವರು ಭಾಳ ಕಷ್ಟಪಟ್ಟದ್ದು ಉಂಟು. ಈಗ ಸ್ವಲ್ಪ ಚೇತರಿಸ್ತಾ ಇದ್ದಾರೆ ಅಷ್ಟೇ. ಅದು ಇಲ್ಲಿಯ ಪ್ರಶ್ನೆ ಎಲ್ಲ ಮಡಿಗೆ ಇದು ಅವರು ಪೂಜೆ ಮಾಡಿದ ನಂತರ ಇಲ್ಲಿ ಸರ್ವಸಾಧಾರಣ ಎಲ್ಲರಿಗೂ ಸ್ವಲ್ಪ ಸುಖ ಅಂತೇಳಿ ಕಾಣ್ತಾ ಉಂಟು. ಇವಾಗ ಇಲ್ಲಿ ದೇವಸ್ಥಾನ ಆದರೆ ನಮಗೆ ಮುಂದೆ ಉತ್ತಮ ಅಂತೇಳಿ ಕಾಣ್ತದೆ, ಮನಸ್ಸಿಗೆ ಆ ಥರ ಕಾಣ್ತಾ ಉಂಟು. 2 ಗಂಟೆ ರಾತ್ರಿ ಟ್ಯಾಪಿಂಗ್ ಅಂತೊಂದಿತ್ತು ಸ್ವಲ್ಪ ಗುಡ್ಡೇಡು ಅಪ್ಪ ಫುಲ್ ಬಲ್ಪು ತೋಜಿಂಗ್ ಹಾಲ್ಡು ಅಂಚ ಮನಸ್ಸಿಗೆ ಬಲ್ಪುಗಳು ಹಾಕೋದು ಆಗ ಫೋನ್ ಅಂತ ಕೇಳಿದೆ ಲೈಟ್ ಬಾಡ್ದಾನೆ ಪಿದಾಗಿ ಫುಲ್ ಬಲ್ಪು ತೋಜಿ ಉಂಟು ಆಯ್ತಾ ಬಲ್ಪು ಆಯ್ತು
ಇಜ್ಜಿದ ಲೈಟ್ ದಾಳ ಪಾಡ್ತಿಜ್ಜಿ ಹ್ಞೂ ದಾಯ್ತ ಕತೆ ಗೊತ್ತಿಜ್ಜಿ ಉಂಟು ಹ್ಞೂ ಅಂಚ ಬಲ್ಪು ತೂತಾನೆ ಬಲ್ಪು ತೂತಾರೆ ಎಂಚೈತೆ ಬಲ್ಪುದ ಫುಲ್ ಬಲ್ಪು ಇಡೀ ಅಲ್ಲ ಇನ್ನು ಯಜಮಾನ್ತಿಲ್ಲ ತೂತಾರೆ ಏತ್ ಬಲ್ಪು ಬಂಡ ಐತೆ ಲೈಟ್ದ ಲೆಕ್ಕನ ಅಥವಾ ದೀಪದ ಲೆಕ್ಕನ ಇಂಚ ಲೈಟ್ ಬಲ್ಪು ಫುಲ್ಲು ಜಾಡು ತೋಜಿ ಉಂಟು ಇಡೀ ಬಲ್ಪು ಫುಲ್ಲು ಲೈಟ್ ಮಾಡ್ಲಕ್ಕ ಅವು ತೂತೆ ಒಂಜಿ ದಿನ ತೂತೆ ತೋತಾರೆ ಒಂಜೇ ಸತಿ ತೂಯಿನ ಒಂಜಿ ಸರ್ತಿ ಇಜ್ಜಿ ಬುಕ್ಕ ತೂಜಿ ಬುಕ್ಕ ಈ ಸಾದಿಟ್ಟು ನಿಕ್ಲು ಪೋ ಒಂದು ಬರೋಂದು ಇಪ್ಪರ ಒಂದು ಬರೋಂದಿಪ್ಪು ನಿಕ್ಲೆಗೆ ದಂಡ ಮುಲ್ಪ ಅನುಭವ ಮುಪ್ಪದಲ್ಲ ಬಟ್ ಆ ಲೈಟ್ ತೂಯಿನ ಇರು ಲೈಟ್ ತೂತೆ ಮುಖ ನಾಗನ ಸನ್ನಿಧಾನ ಉಂಡತ್ತ ಆಯ್ತಾ ಉಂಟು ಅವು ಮತ್ತೆ ಬರೋಂದಿತ್ತು ಇತ್ತಂದು ಮಂಟಿ ಬುಕ್ಕ ಕಮ್ಮಿ ತೋಜ್ಜಿ ಇದು ಮತ್ತೆ ಏನು ಪ್ರಶ್ನೆ ಅಂದು ಮತ್ತೆ ಆಯಿ ಬುಕ್ಕ ಬರಿ ಕಮ್ಮಿ ಜನ 15 ದಿನ ಕೂಡ ಬರೋಂದೇ ಇತ್ತು ಇಲ್ಲದೈತಿ ಪೂರ ಬರ್ತೀನಿ ಪೂರ ಬರ್ಪೇದನ್ನ ಬರ್ತೀನಿ ದೊಂಬು ಎತ್ತೋ ಬರ್ತೀನಿ ಈ ಪ್ರಶ್ನಾ ಚಿಂತನೆ ಕಮ್ಮಿ ಆಯ್ತು ಇಲ್ಲಿ ದೇವಿಯೇ ಸಾಕ್ಷಾತ್ ಪ್ರತ್ಯಕ್ಷ ಆಗಿದ್ದಾಳೆ. ಆಕೆಯ ಬೆಳಕಿನ ಪ್ರಭೆ ಈ ಸುತ್ತಲಿನ ಪ್ರದೇಶವನ್ನು ಆವರಿಸಿದೆ ಮತ್ತು ಕೆಲವು ಊರಿನವರಿಗೆ ಇಲ್ಲಿಯೇ ದೇವಿ ಕಾಣಿಸಿಕೊಂಡಿದ್ದಾಳೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೊಂದು ಏನಾದರೂ ಒಂದು ಆಕೆಯನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಹೊರಟಿದ್ದಾರೆ. ನೀವು ಹೇಳೋ ಪ್ರಕಾರ ನಿಮ್ಮ ಒಂದು ಇಷ್ಟು ವರ್ಷದ ಅನುಭವದ ಪ್ರಕಾರ ಏನು ಹೇಳ್ತೀರಿ ಸರ್? ಇಡೀ ಚೆಂಬು ಗ್ರಾಮ ವ್ಯಾಪ್ತಿಯಲ್ಲಿ ಅನೇಕ ಭೂತಾರಾಧನೆಗಳು ನಡೀತವೆ. ಅದರಲ್ಲಿ ವಿಶೇಷವಾಗಿ ಕೆಲವು ಕಡೆ ಆ ಒಂದು ರೈತರ ಅಭಿವೃದ್ಧಿಗಾಗಿ ಆ ದೇವಿಯ ಒಂದು ಕೃಪಕಟಾಕ್ಷ ಹಿಂದಿನ ಜನಾಂಗದಲ್ಲಿತ್ತು. ಬರ್ತಾ 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 ಅದೆಲ್ಲ ಜನಗಳು ಮರ್ತು ಬಹುಶಃ ಅದನ್ನು ಮೂಲೆ ಗುಂಪು ಮಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಹಾಗೆ ಇಲ್ಲಿ ಕಟ್ಟೆಪಾರೆ ಎಂಬ ಜಾಗದಲ್ಲಿ ಪ್ರಸನ್ನ ಕುಮಾರ್ ಇವರ ಒಂದು ಸ್ಥಳದ ಭಾಗದಲ್ಲಿ ಒಂದು ಜಲದುರ್ಗದ ಯಾವ ನಾವು ಪ್ರತ್ಯಕ್ಷವಾಗಿ ನೋಡಿದಾಗ ಒಂದು ದೊಡ್ಡ ಬಂಡೆ ಆಕೃತಿ ನೋಡಿದಾಗ ಬಹುಶಃ ನಿಜಕ್ಕೂ ನಮಗೆಲ್ಲ ಅನಿಸೋದು ಅಲ್ಲಿ ಒಂದು ದೇವಿ ಖಂಡಿತ ನೆಲೆ ಇದೆ ಅಂತೇಳಿ. ಹಾಗೆ ನಾಗದೇವರು ಕೂಡ ಇದಕ್ಕೆ ಒಟ್ಟಿಗಾಗಿರ್ತಾರೆ ಅಂತ ಹೇಳುವ ವಿಚಾರಗಳು ಕೂಡ ಕಂಡುಬಂತು. ಬಹುಶಃ ಇದರಿಂದ ಈ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನ ಬರೀ ಹಣಕಾಸಿನ ವ್ಯವಸ್ಥೆಯಲ್ಲಿ ಮಾತ್ರ ಜನಗಳಿಗೆ ಹಿಂದುಳಿಯುವುದಲ್ಲ, ಬೇರೆ ಬೇರೆ ರೀತಿಯ ಕಷ್ಟಗಳು ಜನಗಳಿಗೆ ಬರ್ತಕ್ಕಂಥದ್ದುಂಟು. ಅದು ಇವರಿಗೆ ಪರಿಗಂಡಿದೆ. ಈಗ ಇಲ್ಲಿನ ಜನಗಳಿಗೆ ಒಂದೊಂದು ಥರದ ಕಷ್ಟಗಳು ಆಗ ಈ ದೇವಿಯ ಒಂದು ನೆನಪಾಗಿದೆ. ಹಾಗೆ ಇದನ್ನು ಪ್ರಶ್ನೋತ್ತರದಲ್ಲಿ ಪ್ರಶ್ನೆ ಮಾಡಿದಾಗ ಈ ಒಂದು ಸ್ಥಳದಲ್ಲಿ ಬಹುಶಃ ಸಂಗಮ ಸೇರುವ ಸ್ಥಳದಲ್ಲಿ ಈ ದೇವಿ ಇಲ್ಲಿ ನೆಲೆಸಿ ಇದ್ಲು, ಆರಾಧನೆ ಮಾಡ್ತಾಯಿತ್ತು ಅಂತ ಹೇಳೋದು ಕಂಡುಬಂದು ಬಹುಶಃ ಇದನ್ನು ಅಭಿವೃದ್ಧಿಪಡಿಸಿದಲ್ಲಿ ಈ ಊರಿನ ಎಲ್ಲ ಜನಗಳಿಗೆ ಬರೀ ಕಟ್ಟೆಪಾರೆ ಮಾತ್ರ ಚೆಂಬು ಗ್ರಾಮ ಆಗಲಿ ಪರಿಸರದ ಎಲ್ಲ ಭಕ್ತಾದಿಗಳು ಕೂಡ ಆರ ಅನುಗ್ರಹ ಸಿಗ್ತದೆ ಅಂತ ಹೇಳೋ ವಿಚಾರವನ್ನು ನಮಗೆ ಮನಗಂಡಿದೆ. ಆದರೆ ಪ್ರಸನ್ನ ಕುಮಾರ್ ಅವರು ಸ್ವಲ್ಪ ಬಡ ಕುಟುಂಬದವರು, ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ಅಂದಾಜು ವೆಚ್ಚ ನಾವು ಲೆಕ್ಕ ಹಾಕಿದಾಗ ಸುಮಾರು 20 ಲಕ್ಷ ಅಂತೇಳಿ ನಿರ್ಧಾರ ಮಾಡಿದೆ. 20 ಲಕ್ಷ ಹಾಕುವಷ್ಟು ಶಕ್ತಿ ಅವರಲ್ಲಿಲ್ಲ. ಹಾಗಿದ್ದ ಮಾತ್ರಕ್ಕೆ ಊರಿನ ಎಲ್ಲ ಜ್ಞಾತಿಗಳು ಭಕ್ತಾದಿಗಳು ಬಹುಶಃ ದೇವಿಯ ಭಕ್ತಾದಿಗಳು ನಾಗನ ಆರಾಧನೆ ಮಾಡುವವರು ಎಲ್ಲರೂ ಕೂಡ ಸೇರಿ ಒಂದಲ್ಲ ಒಂದು ರೀತಿಯ ಸಹಾಯಧನ ಮಾಡಿದಾಗ ಈ ಒಂದು ನಮ್ಮ ಒಂದು ಯೋಜನೆ ಏನಿದೆ ಪರಿಪೂರ್ಣವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಆ ದೇವಿಯ ಕೃಪಕಟಾಕ್ಷ ನಮ್ಮೆಲ್ಲರ ಮೇಲೆ ಇರ್ತದೆ. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಒಂದು ಸಹಾಯವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ಕೊಡಬೇಕು. ಈ ಚೆಂಬು ಗ್ರಾಮದಲ್ಲಿರ್ತಕ್ಕಂಥ ಕಿನ್ನಿಮಾಡಿ ದೇವಿ ಆಗ್ಬೋದು, ವಿಷ್ಣುಮೂರ್ತಿ ದೇವಸ್ಥಾನ ಆಗ್ಬೋದು, ಅಥವಾ ರುದ್ರಚಾಮುಂಡಿ ಆಗ್ಬೋದು, ವಿವಿಧ ರೀತಿಯ ಕ್ಷೇತ್ರಗಳಲ್ಲಿರ್ತಕ್ಕಂಥ ದೈವಗಳು ಕೂಡ ನಮ್ಮೊಡನೆ ಇದೆ. ಅವರೆಲ್ಲರ ಪೂರ್ಣ ಪ್ರಮಾಣದ ದಯೆ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಚೆಂಬು ಗ್ರಾಮದ ಕಟ್ಟಪ್ಪಾರೆ ಅಂತ ಹೇಳುವಂತಹ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ನಾವೆಲ್ಲ ನಿಂತಿದ್ದೇವೆ. ಇಲ್ಲಿ ನ್ಯೂಸ್ ನಾಟ್ ಔಟ್ನ ಹೇಮಂತರು ಕೂಡ ಇದೇ, ಅವರ ಹಿರಿಯರು ಕೂಡ ಇದೇ ಭಾಗದವರು. ಇವತ್ತು ಇಲ್ಲಿಯ ಪರಿಸರ ಬಹಳ ಪವಿತ್ರವಾದ್ದು. ಯಾಕೆಂತ ಹೇಳಿದರೆ ಹಿಂದಿನ ಕಾಲದಿಂದಲೇ ಈ ಚೆಂಬು ಗ್ರಾಮ ಅಂತ ಹೇಳುವಂಥದ್ದು ಭಗಂಡೇಶ್ವರನ ಆ ಒಂದು ಸನ್ನಿಧಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಉಳ್ಳಾಗಳು, ರುದಿರ ಚಾಮುಂಡಿ, ಕಿನ್ನುಮಾನಿ ಉಳ್ಳಾಕಳು ಇಲ್ಲಿಗೆಲ್ಲ ಭಂಡಾರ ಬರುವಂಥದ್ದು ಭಗಂಡೇಶ್ವರನ ಸನ್ನಿಧಿಯಿಂದ. ಅಂತಹ ಒಂದು ಪವಿತ್ರ ನಾಡು ಈ ಚೆಂಬು ಗ್ರಾಮ. ನಾವೆಲ್ಲ ಹೇಳಿ ಕೇಳಿದಂತೆ ನಾವು ನಂಬಿಕೆಯ ಮೇಲೆ ಜೀವನವನ್ನು ನಡೆಸಿಕೊಂಡು ಬರ್ತಾ ಇರುವಂಥವರು. ಚೆಂಬು ಗ್ರಾಮ ತುಂಬ ಒಳ್ಳೆಯ ಅನುಕೂಲಗಳನ್ನು ಪಡೆದಂತಹ ಒಂದು ಸಂದರ್ಭ ಹಿಂದೆ ಇತ್ತು. ಆದರೆ ಇತ್ತೀಚಿನ ಸಂದರ್ಭಗಳಲ್ಲಿ ಇಲ್ಲಿ ನಮ್ಮ ಮುಖ್ಯ ಆದಾಯ ಕೊಡ್ತಿರುವಂತಹ ಅಡಿಕೆ ಕೃಷಿ ಬಿದ್ದು ಹೋಗಿದೆ. ಹೀಗೆಲ್ಲ ಆಗಿ ಇಲ್ಲಿ ಸ್ವಲ್ಪ ಜನ ಎಲ್ಲ ಸಂಕಷ್ಟದಲ್ಲಿರುವಂತಹ ಈ ಸಂದರ್ಭಗಳು. ಇದನ್ನೆಲ್ಲ ವಿಚಾರಿಸಿದಾಗ ಈ ಸಂಕಷ್ಟಗಳು ಹೇಗೆ ಬರ್ತವೆ ಅಂತ ಹೇಳುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅವನ ಜೀವನದ ಒಂದು ವಿಚಾರವನ್ನು ಅವನು ವಿಮರ್ಶೆಗೆ ಒಳಪಡಿಸ್ತಾನೆ. ಅದೇ ರೀತಿಯಲ್ಲಿ ಕಟ್ಟಪಾರೆಯಲ್ಲಿ ಕೂಡ ಇಲ್ಲಿಯ ಜನಗಳಿಗೆ ಇಲ್ಲಿ ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು ಬರ್ತಾ ಹೋಯಿತು. ಆಗ ಇಲ್ಲಿಯ ತುಂಬ ಜನಗಳು ಒಟ್ಟು ಸೇರಿ
ದೈವಜ್ಞರ ಮೂಲಕ ಪ್ರಶ್ನಚಿಂತಕರ ಮೂಲಕ ಇಲ್ಲಿ ಪ್ರಶ್ನೆ ನೀಡ್ತಾರೆ. ಆ ಇಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ಈ ಪ್ರದೇಶದಲ್ಲಿ ಜಲದುರ್ಗಾದೇವಿ ಮತ್ತು ನಾಗನ ಸನ್ನಿಧಿ ಇದೆ. ಅದರ ಆರಾಧನೆ ಚೆನ್ನಾಗಿ ಆದರೆ ಇಲ್ಲಿ ಸಂಕಷ್ಟಗಳು ಎಲ್ಲ ತಪ್ತವೆ, ಎಲ್ಲರ ಜೀವನದಲ್ಲಿ ಕೂಡ ಒಂದು ಬೆಳಕು ಬರ್ತದೆ ಅಂತ ಹೇಳುವಂಥ ಒಂದು ವಿಚಾರ ಆವತ್ತು ಕಂಡುಬಂತು. ಅದೇ ರೀತಿಯಲ್ಲಿ ಈ ಅನುಭವದಲ್ಲಿ ಕೂಡ ಇಲ್ಲಿಯ ಜನರ ಅನುಭವಗಳನ್ನು ಕೇಳಿಕೊಂಡಾಗ ನಮಗೆಲ್ಲ ಇಲ್ಲಿ ಕಂಡು ಬಂದದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ದಿವ್ಯ ಬೆಳಕು ಇಲ್ಲಿ ಕಂಡದ್ದಿದೆ. ಆಮೇಲೆ ಇಲ್ಲಿ ಅಕ್ಕಪಕ್ಕದ ಇಲ್ಲಿಯ ನೆಲೆಸುವಂತಹ ಜನಗಳು ನೋಡುವಾಗ ಇಲ್ಲಿ ಆಗಾಗ ಇಲ್ಲಿ ನಾಗನ ದರ್ಶನ ಎಲ್ರಿಗೂ ಆಗ್ತಾ ಇರುವಂಥದ್ದು, ಅಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದೆಲ್ಲ ಯೋಚನೆ ಮಾಡಿದಾಗ ಇಲ್ಲಿ ಏನೋ ಒಂದು ಸನ್ನಿಧಿ ಇತ್ತು, ಅದಕ್ಕೆ ಒಂದು ಸರಿಯಾದ ಆರಾಧನೆ ವ್ಯವಸ್ಥೆ ಇಲ್ಲದ ಕಾರಣ ನಾಗಗಳೆಲ್ಲ ಇಲ್ಲಿ ಸುತ್ತುತ್ತಾ ಇದ್ದಾವೆ. ಆಮೇಲೆ ಜಲದುರ್ಗೆ ಅಂತ ಹೇಳುವಂಥದ್ದು ಬಹಳ ವಿಶೇಷ ದುರ್ಗಾ ಒಂದು ಆವಿಷ್ಕಾರ ಅದು. ಇವತ್ತು ಜಲದುರ್ಗೆ ಚೆಂಬು ಗ್ರಾಮದ ಒಂದು ಅಧಿದೇವತೆ ಅಂತಲೇ ಹೇಳ್ಬೋದು. ಕೇಳಿದಾಗ ಎಲ್ಲ ಕಡೆ ಪ್ರಶ್ನೆ ಕೇಳಿದರೂ ಕೂಡ ಜಲದುರ್ಗೆಯ ಬಗ್ಗೆ ಬರ್ತದೆ. ನಾವು ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರದ ಸಮಯದಲ್ಲಿ ಪ್ರಶ್ನೆ ಚಿಂತನೆ ಮಾಡಿದಾಗ ಇಲ್ಲಿ ಒಂದು ಜಲದುರ್ಗಾದೇವಿಯ ಒಂದು ಸನ್ನಿಧಿ ಇದೆ ಅಂತ ಬಂದಿದೆ. ಅದು ಎಲ್ಲಿಂತ ನಮಗೆ ಈ ಕಡೆ ಆ ಕಡೆ ಅಂತ ಬರ್ತದೆ, ಆದರೆ ಇದೇ ಏನೋ ನಮಗೆ ಗೊತ್ತಿಲ್ಲ. ಇದರ ಒಂದು ಸರಿಯಾದ ಆ ಒಂದು ಆರಾಧನೆ ಇಲ್ಲದ ಕಾರಣ ಇಲ್ಲಿ ಪ್ರಸನ್ನ ಕುಮಾರ್ ಅವರ ಜಾಗದ ಕೆಳಗೆ ಬರುವಂಥ ಒಂದು 2 ನದಿಗಳು ಸೇರುವಂತಹ ಒಂದು ಪ್ರದೇಶ, ಅದು ಯಾವಾಗಲೂ 2 ನದಿಗಳ ಸಂಗಮ ಆಗಿದೆ ಅಂತೇಳಿ ಅದು ಪವಿತ್ರ ಕ್ಷೇತ್ರ ಅಂತಲೇ ಹಿಂದೂಗಳ ಒಂದು ಭಾವನೆ. ಆ ರೀತಿಯ ಒಂದು ಪವಿತ್ರ ಕ್ಷೇತ್ರ ಇದಾಗಿದೆ ಅಂತ ಹೇಳುವ ರೀತಿಯಲ್ಲಿ ಇಲ್ಲಿಯ ಪ್ರಕೃತಿಯ ಒಂದು ವ್ಯವಸ್ಥೆ ಕಂಡು ಬರ್ತದೆ. ಇದನ್ನು ನೋಡಿದಾಗ ಇಲ್ಲಿ ದೈವಜ್ಞರು ಹೇಳುವುದಕ್ಕೂ ಇದಕ್ಕೂ ಸಂಬಂಧಗಳು ಹತ್ತಿರ ಕಾಣ್ತದೆ. ಆದ ಕಾರಣ ಇಲ್ಲೀಗ ಆ ಒಂದು ಜಲದುರ್ಗಾದೇವಿಯನ್ನು ಸ್ಥಾಪನೆ ಮಾಡಿ ಆರಾಧನೆ ಮಾಡಿ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದರೆ ಇಲ್ಲಿಯ ಚೆಂಬು ಗ್ರಾಮದ ಹಾಗೆ ಜಲದುರ್ಗೆಯನ್ನು ಮತ್ತು ನಾಗನನ್ನು ನಂಬಿದ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಒಂದು ಮಾತು ದೈವಜ್ಞರಿಂದ ಕಂಡು ಬಂದಿದೆ. ಜೊತೆಯಲ್ಲಿ ನಾಗನಿಂದಾಗಿ ತುಂಬ ತೊಂದರೆಗಳಾಗೋದು, ಒಂದು ಮಾನಸಿಕವಾಗಿ ತೊಂದರೆ ಆಗುವಂಥದ್ದು, ಚರ್ಮದ ಕಾಯಿಲೆಗಳು ಬರುವಂಥದ್ದು. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಕೂಡ ಇಡೀ ದೇಶದಿಂದ ಜನ ಬರ್ತಾರೆ. ಯಾಕೆಂತ ಹೇಳಿದರೆ ಅವರ ದೇಹದಲ್ಲಿ ಆಗುವಂಥ ತೊಂದರೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ. ಈ ಭಾಗದಲ್ಲಿ ಸ್ವಲ್ಪ ಮಾನಸಿಕವಾಗಿ ದೈಹಿಕವಾಗಿ ಅನಾರೋಗ್ಯಗಳನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಇದು ಪ್ರತಿಷ್ಠಾಪನೆ ಆದರೆ, ಒಳ್ಳೆ ರೀತಿಯ ಬ್ರಹ್ಮಕಲಶ ಆದರೆ ಖಂಡಿತವಾಗಿಯೂ ಎಲ್ರಿಗೂ ಇಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದು ನಮ್ಮ ಭಾವನೆಗೆ ದೈವಜ್ಞರ ಮೂಲಕವೂ ಮತ್ತು ನಮ್ಮ ವೈಯಕ್ತಿಕವಾಗಿ ಕೂಡ ನಮಗೆ ಕಂಡು ಬರ್ತಾ ಇದೆ. ಆದ ಕಾರಣ ಈಗ ಆ ಒಂದು ಜಾಗ ಇರುವಂಥದ್ದು ಪ್ರಸನ್ನ ಕುಮಾರ್ ಅವರ ಮನೆಯ ಕೆಳಗಿನ ಭಾಗ. ದುಗ್ಗಪ್ಪ ಪೂಜಾರಿ ಅಂತ ಅವರ ತಂದೆ ಇದ್ದರು, ಅವರ ಮನೆಯ ಕೆಳಗಿನ ಭಾಗ ಬರ್ತದೆ. ಈಗ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದರೆ ಇವತ್ತು ಎಲ್ಲದಕ್ಕೂ ಆರ್ಥಿಕ ವ್ಯವಸ್ಥೆ ಗಟ್ಟಿಯಾಗಿರಬೇಕು, ಇದ್ದಾಗ ಮಾತ್ರ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆರ್ಥಿಕತೆಯಲ್ಲಿ ಅವರು ಹೇಗಾದರೂ ಮಾಡ್ತೇನೆ ಅಂತ ಹೊರಟಿದ್ದಾರೆ, ಆದರೆ ಅವರ ಪರಿಸ್ಥಿತಿ ಅಷ್ಟು ಇದನ್ನೆಲ್ಲ ಮಾಡುವಷ್ಟು ಗಟ್ಟಿಯಾಗಿಲ್ಲ. ಆದ ಕಾರಣ ಇದಕ್ಕೆ ದೇವರಿಗೆ ಸಂಬಂಧಪಟ್ಟ ಜಲದುರ್ಗೆಯನ್ನು ನಂಬುವ ಮತ್ತು ನಾಗನನ್ನು ನಂಬುವ ಎಲ್ಲರೂ ಕೂಡ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟರೆ, ಸಹಕಾರ ಕೊಟ್ಟವರಿಗೂ ಒಳ್ಳೆಯದಾಗ್ತದೆ, ಈ ಊರಿನ ಜನಗಳಿಗೂ ಒಳ್ಳೆಯದಾಗ್ತದೆ, ಜೊತೆಯಲ್ಲಿ ಇವರ ಕುಟುಂಬಕ್ಕೂ ಬರುವಂತಹ ದುರಿತಗಳು ತೊಂದರೆ ಆಗ್ತದೆ. ಎಲ್ಲ ವ್ಯವಸ್ಥೆಯು ಒಂದು ಸಮಾಧಾನಕರವಾಗಿ ವ್ಯವಸ್ಥಿತವಾಗಿ ಬರ್ತದೆ ಅಂತ ಹೇಳುವಂಥ ವಿಚಾರ ಕಂಡು ಬಂದ ಕಾರಣ ನಾವೆಲ್ಲ ಸೇರಿ ಇದನ್ನು ಮಾಡಬೇಕು ಅಂತ ಹೇಳುವಂಥ ಸಹಕಾರ ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಇಲ್ಲಿ ಸೇರಿದ್ದೇವೆ. ಊರಿನವರೆಲ್ಲ ಇದ್ದಾರೆ, ತಾಯಂದಿರು, ಸಹೋದರಿಯರು, ಹಾಗೆ ಹಿರಿಯರು ಎಲ್ಲರೂ ಇದ್ದಾರೆ. ಇವರೆಲ್ಲ ಇದಕ್ಕೆ ಸಹಕಾರವಾಗಿ ನಿಲ್ತಾರೆ. ಇಷ್ಟು ಸಾಲದು, ಇಲ್ಲಿರುವಂಥ ಆರ್ಥಿಕ ವ್ಯವಸ್ಥೆ ತುಂಬ ಕಡಿಮೆ ಇರುವ ಕಾರಣ ಆದಷ್ಟು ಹೊರಗಿನವರು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಚಾನಲ್ನ ಮೂಲಕ ನಮ್ಮ ಇದೇ ಊರಿನವರು ಹೇಮಂತರು ಅವರ ಚಾನಲ್ ಇವತ್ತು ತುಂಬ ಪ್ರಸಿದ್ಧಿಯಾಗಿದೆ. ಆ ಚಾನಲ್ ಮೂಲಕ ಇದನ್ನು ಜನಗಳಿಗೆ ತಲುಪಿಸಬೇಕು ಅಂತ ನಾವು ಹೊರಟಿದ್ದೇವೆ. ಇವತ್ತು ಆ ಕೆಲಸ ಆಗ್ತಾಯಿದೆ. ಆದ ಕಾರಣ ಈ ದೇವಿಯನ್ನು ಮತ್ತು ನಾಗನನ್ನು ನಂಬುವ ಎಲ್ಲ ಭಕ್ತಾದಿಗಳು, ಹಿಂದೂ ಬಾಂಧವರು ಈ ಒಂದು ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ತಮ್ಮಿಂದ ಆದ ರೀತಿಯಲ್ಲಿ ಧನ ಸಹಾಯ, ಅದು ತನು ಮನ ಧನ, ಇದು ಮೂರನ್ನು ಕೂಡ ಬಯಸ್ತೇವೆ ನಾವು. ಎಲ್ಲರೂ ಸೇರಿ ಇದನ್ನು ಮಾಡಿಕೊಡಬೇಕು. ಪ್ರಸನ್ನ ಕುಮಾರ್ ಮತ್ತು ಈ ಭಾಗದ ಎಲ್ಲ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಇದನ್ನು ನಾವೆಲ್ಲ ಸೇರಿ ಮಾಡುವಂತಹ ಒಂದು ಕೆಲಸದಲ್ಲಿ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಜಾಗದಲ್ಲಿ ಜಲದುರ್ಗೆ ನೆಲೆಸಿದ್ದಾಳೆ, ಹಾಗೆ ನಾಗನ ಸನ್ನಿಧಾನ ಇದೆ ಅಂತ ನಮ್ಮ ಪ್ರಸನ್ನ ಅವರು, ಈ ಜಾಗದ ಮಾಲೀಕರು, ಅವರೇ ಹೇಳಬೇಕು. ಪ್ರಸನ್ನ ಅವರೇ, ನಿಮಗೆ ಯಾವ ದಿವಸದಿಂದ ಇದೆಲ್ಲ ಅನುಭವಕ್ಕೆ ಬಂತು, ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ಕಂಡು ಬಂತು? ನಾವು ಸಾಧಾರಣ
ಈ ಸಮಸ್ಯೆ ನನಗೊಂದು 10 ವರ್ಷದಿಂದ ವಿಪರೀತ ಕಾಡ್ತಾ ಉಂಟು. ಸಾಧಾರಣ ಇದು ಪುರಾಣ ಕಾಲದಲ್ಲಿ ಋಷಿಶ್ರೇಷ್ಠ ಮುನಿಗಳು ಸಹ ಆರಾಧಿಸಿಕೊಂಡು ಬರ್ತಾ ಇದ್ದಂಥ ಒಂದು ಜಾಗ. ಇಲ್ಲಿ ಹುತ್ತ, ನಾಗಬನ, ಆಮೇಲೆ ದೇವಿಯ ಕೂತಿಕೊಳ್ಳುವ ಕಲ್ಲು ಮತ್ತು ದೇವಿಯ ಇದೆಲ್ಲ ಉಂಟು. ಆಗ ಇದು ಕಾಲದಲ್ಲಿ ಆಗನ ಆರ್ಥಿಕ ಸಮಸ್ಯೆಯಿಂದಾಗಿ ಆರಾಧನೆ ಇಲ್ಲದೆ ನೆನೆಗುದಿಗೆ ಬಿದ್ದಿತ್ತು. ಕಾಲಕ್ರಮೇಣ ಹೀಗೆ ಹೋಗ್ತಾ ಇತ್ತು. ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಹೊರೆಯರಲ್ಲಿ ಕೆಲವು ಕಷ್ಟ ನಷ್ಟಗಳು, ಸಾವು ಮರಣಗಳು, ಮತ್ತು ಕೆಲವು ಈಗ ತಂದೆಯವರು ಒಂದು 2017ರಲ್ಲಿ ಮರಣ ಹೊಂದಿದ ನಂತರ ವಿಪರೀತ ಕಷ್ಟ ನಷ್ಟಗಳು ನನಗೆ ತೊಡಗಿತ್ತು. ಇದು ಏನು ಅಂತೇಳಿ ಒಂದು ದೈವಜ್ಞರ ಹತ್ರ, ಪ್ರಶ್ನೆ ಚಿಂತಕರ ಹತ್ರ ನಾನು ವಿಮರ್ಶೆ ಮಾಡಿದಾಗ, ನಿಮ್ಮ ಜಾಗದಲ್ಲಿ ದೇವಿಯ ಸಾನ್ನಿಧ್ಯ ಮತ್ತು ನಾಗನ ಒಂದು ವಿಪರೀತ ದೋಷಗಳುಂಟು, ಅಲ್ಲಿ ಸಾನ್ನಿಧ್ಯ ಉಂಟು, ಅದು ಆರಾಧನೆ ಇಲ್ಲದೆ ನಿಮಗೆ ವಿಪರೀತ ಕಷ್ಟ ನಷ್ಟಗಳು ಬರ್ತಾ ಉಂಟು ಅಂತ ಆಯಿತು. ಹಾಗೆ ದೈವಜ್ಞರನ್ನು ಎಲ್ಲ ಅಷ್ಟಮಂಗಲ ಪ್ರಶ್ನೆ ಎಲ್ಲ ತಾಂಬೂಲ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ ಎಲ್ಲ ಇಟ್ಟು ಇದನ್ನು ಇಲ್ಲಿ ನೋಡಿದಾಗ ಈ ಒಂದು ಸ್ಥಳದಲ್ಲಿ ಜಲದುರ್ಗ ದೇವಿಯ ಸಾನ್ನಿಧ್ಯ ಮತ್ತು ನಾಗದೇವರ ಒಂದು ಸಾನ್ನಿಧ್ಯ ಉಂಟು. ಅದು ಪುರಾಣ ಕಾಲದಲ್ಲಿ ಇದನ್ನು ಆರಾಧನೆ ಮಾಡ್ತಾಯಿದ್ರು. ಈಗ ಕಾಲಕ್ರಮೇಣ ಆರಾಧನೆ ಇಲ್ಲದ ಕಾರಣ ನಿಮ್ಮ ಕುಟುಂಬಕ್ಕೆ ಹತ್ತಿರದ ಪರಿಸರದವರಿಗೆ ತುಂಬ ಕಷ್ಟ ಆಗ್ತಾ ಉಂಟು, ನಷ್ಟಗಳು ಬರ್ತಾ ಉಂಟು, ಸಮಸ್ಯೆಗಳು ಬರ್ತಾ ಉಂಟು ಅಂತೇಳಿ. ಹಾಗೆ ಈ ಒಂದು ಕೆಲಸ ಕಾರ್ಯ ಇನ್ನು ಏನಾದರೂ ಮಾಡಿ ಇನ್ನೂ ಮುಂದಿನ ಪೀಳಿಗೆಗೆ ಸಮಸ್ಯೆ ಬರಬಾರ್ದು, ಆಗ ನಾವು ಈಗ ಏನಾದರೂ ಮಾಡಿ ಅದನ್ನು ಒಂದು ಸರಿ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳಿಗೆ ನಾನು ಹೊರಟಿದ್ದೇನೆ. ಅದು ನನ್ನ ಹಿಂದೆ ಊರಿನ ಎಲ್ಲ ನಮ್ಮ ಜನರು ಸಹ ಹಿಂದೆ ಇದ್ದಾರೆ. ಹಾಗೆ ಇದರಾಗಿ ನಾನು ಹೊರಟಿದ್ದೇನೆ. ಅದಕ್ಕೆ ನಮಗೆ ಇದು ಒಬ್ಬನಿಂದ ಆಗುವಂಥದ್ದಲ್ಲ, ಎಲ್ಲರೂ ಅದಕ್ಕೆ ಸೇರಬೇಕು. ಅಂದರೆ ಹನಿ ಹನಿ ಕೂಡಿದರೆ ಹಳ್ಳ, ಇದೇ ಟೈಪ್. ಹಾಗೆ ಇದನ್ನು ಮಾಡಬೇಕಾದ್ರೆ ವಿಪರೀತ ಖರ್ಚು ವೆಚ್ಚಗಳು ಉಂಟು. ಯಾಕಂದರೆ ತಡೆಗೋಡೆ ಮತ್ತು ಅದರ ಗುಡಿ ತಡೆಗೋಡೆ ಎರಡೂ ಹಳ್ಳದ ಅಂದರೆ ನದಿಯ ಒಂದು ಸೈಡಿಗೆ ತಡೆಗೋಡೆ ಮಾಡಬೇಕು. ಆಮೇಲೆ ಸಾನ್ನಿಧ್ಯ ಆಗಬೇಕು, ಗುಡಿ ಆಗಬೇಕು, ಎಲ್ಲ ಇದಾಗುವಾಗ ಒಂದು ಸಾಧಾರಣ ಒಂದು 20 ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳು ನಮಗೆ ತೋಚ್ತಾ ಉಂಟು. ಅದೀಗ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನು ಕಷ್ಟದಲ್ಲಿದ್ದೇನೆ, ಒಬ್ಬನಿಂದ ಆಗೋದಿಲ್ಲ. ಆಗ ಎಲ್ಲ ಭಕ್ತಾದಿಗಳು, ದೇವಿಯ ಆರಾಧಕರು, ಹಾಗೆ ನಾಗನ ಆರಾಧಕರು, ಹಾಗೆ ಎಲ್ಲ ನಮ್ಮ ನೋಡುವಂಥ ಎಲ್ಲ ಭಕ್ತಾದಿಗಳು ಆದಷ್ಟು ಧನ ಸಹಾಯ ಮಾಡಿದರೆ ಈ ಒಂದು ಸಾನ್ನಿಧ್ಯ ಆದಷ್ಟು ಬೇಗ ನಿರ್ಮಾಣವಾಗ್ತದೆ. ಹಾಗೆ ದೇವರ ಎಲ್ಲ ನಾಗದೇವರ ಕೃಪೆ ಸಹ ನಿಮ್ಮ ಮೇಲೆ ಇರ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ತುಲೆ ನೆಟ್ಟು ಪುಂಚ ಇತ್ತುಂಡು, ಹುತ್ತ ಇತ್ತುಂಡು, ಮತ್ತೆ ಮುಲ್ಪ ಒಂದು ಅದು ಪೋತುಂಡು, ಮುಲ್ಪ ಹುತ್ತ ಇತ್ತುಂಡು, ನಾಗನ ಮುಲ್ಪ ಇತ್ತನೆ, ಬೊಕೊಂದು ದೇವಿ ಕುಲ್ದು ನಂಚಿನ ಕಲ್ಲುಂದು ಅಂಚನೆ ಇತೆಂಕ್ಲು ರಡ್ಡು ವರ್ಷದ ಪೂಜೆ ಮಂತೊಂದುಲ್ಲು. ಅವು ಈ ಸೈಡ್ ಉಳಾಡಿ ಸಂಗಮಾಪನ ಸ್ಥಳಕ್ಕೆ ಪೂಜೆ ಮಂತ್ಪುನು. ಇತ್ತೆ ಈ ಸನ್ನಿಧಾನಡ್ ಮುಲ್ಪ ಎಂಕ್ಲೆಗೆ ದೇವಿನ ಗುಡಿ ಆವಡು. ಬೊಕ್ಕ ಅಂದೆ ಇಂದು ಮಾತ ಬರ್ಸ ಅಂಚಿಡು ಸುದೆ ನೀರು ಬರ್ಪುಂಡು, ಬೊಕ್ಕ ಇಂಚಿಡ್ಲ ನೀರು ಬರ್ಪುಂಡು. ಅಪ್ಪ ಈ ಸುದೆಕ್ ತಡೆಗೋಡೆ ಆದ ರಡ್ಡು ಸೈಡ್ಲ ತಡೆಗೋಡೆ ಆದ ನೆಕ್ ಲೆವೆಲ್ ಮಂತದ್ದು ಮುಲ್ಪ ಈ ರಡ್ಡು ಜಾಗೆಡ್ ದೇವಿನ ಗುಡಿ ಬೊಕ್ಕ ನಾಗದೇವರನ ಕಟ್ಟೆ ಆವಡು. ಎಂಕ್ಲೆಗೆ ಭಾರಿ ಕಷ್ಟ ನಷ್ಟೋಡುಲ್ಲು. ಭಕ್ತಾದಿಗಳು ಐನಾಥ ಸಹಾಯ ಮಂತದ್ದು ಈ ದೇವರ ಒಂಜಿ ಕೃಪೆಗೆ ನಿಕ್ಲ ಪಂಜಿ ಪಾತ್ರ ಆವಡು. ಜಲದುರ್ಗ ದೇವಿ ಅಮ್ಮನ ಸಾನ್ನಿಧ್ಯಲ ನಾಗನ ಕಟ್ಟೆಲ ಆಜಿ ತಿಂಗೊಲ್ದ ಉಲಾಯ್ಡ್ ಐನು ಮಾನ್ಪೊಡು ದೈವಜ್ಞರು ಪಣ್ತೀರು. ದಯಪಂಡ ಆತೆ ಕಷ್ಟ ನಷ್ಟಗಳು ಸಮಸ್ಯೆಗಳು ಬರೋದುಂಡು. ಐಡ್ದಾರ ಎಂಕ್ಲು ತರತುರಿಟ್ಟು ಅರ್ಜೆಂಟಾದ ಈ ಕೆಲಸ ಕಾರ್ಯಕ್ಕೆ ಪಿದಾಡ್ತು ಆಯ್ನಾಥ ಪಕ್ಕ ಭಕ್ತೇರು ಈ ವಿಡಿಯೋ ತೂಪುನಕ್ಲು ಮಾತೇರ್ಲ ಒಂಜಿ ಭಕ್ತಿದ ನಿಕ್ಲ ಸೇವೆನ ಸಂದಾಯ ಮಂತಾರ್ನಿತ್ತಾರಂಡ ನಿಕ್ಲ ಮಾತೆರೆಗ್ಲ ಒಂಜ ದೇವರನ ಆಶೀರ್ವಾದ ತಿಕ್ಕೊಂಡು ಎಂಕ್ಲೆಗ್ಲಾತೆ ಎಡ್ಡೆಂದು ಅದು ಈ ಸಾನ್ನಿಧ್ಯ ಎಲ್ಲ ಹಾಪುಂಡು. ಎಂಕ್ಲೆಗೆ ಮಸ್ತ್ ನೆಟ್ಟು ಖರ್ಚು ತೋಜೊಂದುಂಡು, ತಡೆಗೋಡೆಲು ಮತ್ತು ಏತೋ ರೀತಿ ಇಟ್ಲ ಪ್ರಯತ್ನ ಮಂತ್ರಲ್ಲ ಅದೆಲ್ಲ ಬೇತೆ ಜಾಗ ಎಂಕ್ಲೆ ಚೇಂಜ್ ಮಾಡ್ತಾರೆ ಆಪುಜಿ. ಐಡ್ದಾರ ರಡ್ಡು ಸಂಗಮಾಪನ ತೋಡ್ದ ಬರಿಟ್ಟು ಈ ಸಾನ್ನಿಧ್ಯ ರಡ್ಡುಲ ಆವುಡು. ಐಡ್ದಾರ ನಿಕ್ಲು ಮಾತೆರ್ಲ ಆಯ್ನಾಥ ಪಕ್ಕ ಎಡ್ಡೆ ರೀತಿ ಒಂಜಿ ಸಹಕಾರ ಧನ ಸಹಾಯ ಬಂತಾರ ನಿತ್ತಾರಂಡ ನಿಕ್ಲ ಮಾತೆರ್ನ ಒಂಜಿ ಎಡ್ಡೆ ನಿಕ್ಲೆ ಮಾತೆರ್ಲ ಆ ದೇವಿನ ಆಶೀರ್ವಾದ ತಿಕ್ಕೊಂಡು ಆಯ್ನಾಥ ಪಕ್ಕ ಸಹಾಯ ಮನ್ಪುಲೆ ಎಂದು ಪಂಡೆ ಅನ್ನೊಂಜಿ ನಿಕ್ಲ್ಡ ಕೇನೊಂದುಲ್ಲೆ. ನನ್ನ ಹೆಸರು ಪನೇಡ್ಕ ವಾಸುದೇವ. ನಾನು ಇಲ್ಲಿ ಪಕ್ಕ 100 ಮೀಟರ್ ದೂರ ನಮ್ಮ ಮನೆಗೆ. ಯಾವುದಂದ್ರೆ ನಾನು ಇಂಥಕ್ಕೆ ಹೆದರುವವನಲ್ಲ, ಆದರೆ ಇಲ್ಲಿ ಹೋಗುವಾಗ ಬರುವಾಗ ಹಾವುಗಳು ಕಾಣಿಸ್ತಿತ್ತು. ಮೊದಲೇ ನಾನು ಚಿಕ್ಕದಿರುವಾಗಲೇ ಈ ಬಂಡೆ ದೇವಿ ಸನ್ನಿಧಿ ಇರುವ ಸ್ಥಳದಲ್ಲಿ ಬಂಡೆ ಇತ್ತು, ಒಂದು ದೊಡ್ಡ ಒಂದು ಬೂರ್ಗದ ಮರ ಅಂತ ಹೇಳ್ತಾರೆ, ಅದು ಇತ್ತು. ಅದರ ಬುಡದಲ್ಲಿ ದೊಡ್ಡ ಹುತ್ತ ಇತ್ತು. ಅಲ್ಲಿ ಹಾವುಗಳನ್ನು ನೋಡಿದ್ದೇನೆ ನಾನು, ಒಳ್ಳ ಜಾತಿ ಹಾವುಗಳನ್ನು ನೋಡಿದ್ದೇನೆ. ನಂತರ ಇತ್ತೀಚೆವರೆಗೂ ಈ ಇದರಲ್ಲಿ ಈಗ ಒಂದು ಸದ್ಯ ಇವರು ವ್ಯವಸ್ಥೆ ಮಾಡಿದ ಮೇಲೆ ನಾನು ಕಾಣಲಿಲ್ಲ. ಆ ಕಡೆ ದಾಟಿ ಹೋಗೋದು, ಈ ಕಡೆ ಹೋಗೋದು ಬರೋದು ನಾನು ಎಷ್ಟೋ ಸಲ ನೋಡಿದ್ದೇನೆ. ಅವರು ಹೇಳಿದಾಗೆ ಆಗ್ತಾ ಉಂಟು. ನೆರೆ ಮನೆಯವರಿಗೆಲ್ಲ ತೊಂದರೆ ಆಗ್ತಾ ಉಂಟು, ಒಂದು ಶಬ್ದ ಆಗ್ತದೆ ಮನೆಯಲ್ಲಿ ಅಂತೇಳಿ. ನಮ್ಮ ಮನೆಯಲ್ಲಿ ಪ್ರತಿ ಸಲ ಸಾಯಂಕಾಲ ಹೊತ್ತಿಗೆ ಒಂದು ಸೌಂಡ್ ಬರ್ತಿತ್ತು. ಬೇರೆ ಪ್ರಶ್ನೆಯಲ್ಲಿ ಕೇಳಿದಾಗ ಇದುವರೆಗೂ ಅದು ಯಾವುದು ಅಂತ ಕಾಣಲಿಲ್ಲ. ಈ ಸ್ಥಳದಲ್ಲಿ ಇವರು ಪ್ರಶ್ನೆ ಚಿಂತನೆ ಮಾಡುವಾಗ ಇವರು ಕಂಡ ಮೇಲೆ ನನಗೆ ಅದೇ ಅಂತೇಳಿ ಗೊತ್ತಾಗಿದೆ. ಈಗ ಇದರಿಂದಾಗಿ ಈ ಮನೆಯವರು, ಈ ಜಾಗದ ಮನೆಯವರು ಬೇಕಾದಷ್ಟು ಕಷ್ಟ ಬಂದಿದ್ದಾರೆ. ಇಲ್ಲಿ ಅಂದರೆ ಇವರು ನನ್ನ ಅಣ್ಣ, ದೊಡ್ಡಪ್ಪನ ಮಗ. ಹಾಗೆ ಅವರು ಇಲ್ಲಿ ಅವರಿಗೆ ತುಂಬ ಪ್ರಾಬ್ಲಮ್ ಅದೆಲ್ಲ ಬರ್ತಿತ್ತಂತೆ. ಹಾಗೆ ಇಲ್ಲಿ ಮನೆಯಲ್ಲಿ
ಅವರು ಪ್ರಶ್ನೆ ಚಿಂತನೆಯನ್ನು ಇಟ್ಟಿದ್ದರು. ಪ್ರಶ್ನೆ ಚಿಂತನೆ ಇಡುವಾಗ ಇಲ್ಲಿ ಜಲದುರ್ಗ ದೇವಿದು ಮತ್ತು ನಾಗಂದು ಸ್ಥಾಪನೆ ಉಂಟು ಇಲ್ಲಿ, ಹಾಗೆ ಎಲ್ಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಿತ್ತು. ಹಾಗೆ ಹೇಳಿದ ಮೇಲೆ ನನಗೆ ವಿಷಯ ಗೊತ್ತಾಗಿದ್ದು, ನಮ್ಮ ಇಲ್ಲಿ ಇಂಥ ಒಂದು ಸಾನ್ನಿಧ್ಯ ಉಂಟು ಅಂತ. ಇಲ್ಲಿ ಎಲ್ಲ ದೇವಿ ಎಲ್ಲ ಕೆಲವರಿಗೆ ಅನುಭವ ಆಗಿದೆ, ದೇವಿ ಇದಾಗಿ ಮತ್ತು ನಾಗನ ಇದು ಹೋಗ್ತಾ ಇರುವಂಥದ್ದು. ಹೌದು. ನಿಮಗೆ ಯಾವ ಥರ, ನೀವು ಯಾವ ಥರ ನೋಡಿದ್ರಿ ಈ ಭಾಗದಲ್ಲಿ ಹೋದಾಗ ಏನಾದರೂ? ನನಗೆ ಕೂಡ 1-2 ಬಾರಿ ಹಾವು ಕಂಡಿದೆ. ಇಲ್ಲಿ ದೊಡ್ಡಪ್ಪನ ಇಲ್ಲಿ ತೋಟದಲ್ಲಿ ಹೋಗುವಾಗ ಹಾವು ಕಂಡಿದೆ. ಒಳ್ಳೆಯ ನಾಗನ ಹಾವು ಯಾವಾಗಾದರೂ ಬರ್ತಾಯಿತ್ತು. ಆಗ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಹೀಗೆ ಉಂಟು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಒಂದು ದೇವಿದೊಂದು ಸ್ಥಾಪನೆ ಆಗಬೇಕು ಅಂತ ಇದೆ, ಎಲ್ಲ ಒಂದು ಆರ್ಥಿಕ ಸಹಾಯ ಬೇಕು ಅಂತೇಳಿ ನಾನು ಕೇಳಿಕೊಳ್ತಿದ್ದೇನೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಈ ಚೆಂಬು ಗ್ರಾಮದ ಕಟ್ಟೆಪಾರೆಯಲ್ಲಿರುವಂತಹ ಈ ಒಂದು ಶಕ್ತಿ ಬಗ್ಗೆ ತುಂಬ ಜನ ನಮ್ಮ ಜೊತೆ ಇವತ್ತು ಮಾತಾಡಿದರು. ಶಕ್ತಿ ಅಂದರೆ ಆ ಜಲದುರ್ಗ ದೇವಿ ಅಂದರೆ ನಾವು ಒಂದು ನಮ್ಮ ಏನೇ ಸಂಕಷ್ಟಗಳು ಬಂದರೂ, ನಮಗೇನೇ ಅಡ್ಡಿ ಆತಂಕಗಳು ಬಂದರೂ, ಜೀವನದಲ್ಲಿ ನಾವು ಹೇಗೆ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಎಲ್ಲ ಒಂದು ದೇವಿ ನಮಗೆ ಆಶೀರ್ವಾದ ಕೊಡ್ತಾಳೆ. ಆದರೆ ನಾವು ಯಾವತ್ತೂ ಕೂಡ ದೇವಿಯನ್ನು ನಿರ್ಲಕ್ಷಿಸಿ ಮುಂದೆ ಹೋಗುವಂತಿಲ್ಲ ಅನ್ನುವಂಥ ವಿಚಾರವನ್ನು ದೇವಿ ಇಲ್ಲಿ ಹೇಳಿದ್ದಾಳೆ ಅನ್ನೋದನ್ನು ಊರವರು ಹೇಳ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ತೊಂದರೆಗಳು ಬಂದಂತಹ ಸಮಯದಲ್ಲಿ ಅದನ್ನು ಎಚ್ಚರಿಕೆಯನ್ನು ಕೊಟ್ಟು ಒಂದಷ್ಟು ಗ್ರಾಮಸ್ಥರಿಗೂ ಕೂಡ ಆಕೆ ಕಂಡು ಬೆಳಕಿನ ಮೂಲಕವೂ ಕೂಡ ಈ ಒಂದು ಜಾಗದಲ್ಲಿ ನಾನಿದ್ದೇನೆ ಅನ್ನುವಂತಹ ಒಂದು ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾಳೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇಲ್ಲಿ ಸ್ಥಳದಲ್ಲಿ ಇರುವಂತಹ ನಾಗದೇವರುಗಳಾಗಿರ್ಬೋದು, ಅವು ಎಲ್ಲವೂ ಕೂಡ ಈಗ ಇತ್ತೀಚಿನ ಸಮಯಗಳಲ್ಲಿ ಬರುವುದನ್ನು ಕಮ್ಮಿ ಮಾಡಿದ್ದಾವೆ. ನಮ್ಮ ಮನೆಗೆ ಮುಂಚಿನ ಥರ ಈಗ ತೊಂದರೆಯನ್ನು ನಮಗೆ ಕೊಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಪ್ರಶ್ನಾ ಚಿಂತನೆಯನ್ನು ಇಟ್ಟ ನಂತರ ಪ್ರಸನ್ನ ಕುಮಾರ್ ಅವರು ಈ ಜಾಗದ ಮಾಲೀಕರು ಇಟ್ಟ ನಂತರ ಸ್ವಲ್ಪ ಕಮ್ಮಿ ಆಗಿದೆ ಅನ್ನುವಂತಹ ನಂಬಿಕೆ ಇಲ್ಲಿ ಎಲ್ಲರದ್ದು ಕೂಡ ಇದೆ. ಹಾಗಾದರೆ ಊರಿನ ಹಿರಿಯರು ಹೇಳಿದಂಥ ಪ್ರಕಾರ ಇಲ್ಲಿಗೆ ಬೇಕಾಗಿರುವಂಥದ್ದು ಒಂದು ತಡೆಗೋಡೆಯ ನಿರ್ಮಾಣ ಆಗಬೇಕು, ದೇವಿಗೆ ಒಂದು ಗುಡಿ ಆಗಬೇಕು, ಈ ಗುಡಿಯ ಮೂಲಕ ದೇವಿ ನೆಲೆಯಾಗಬೇಕು ಅನ್ನುವಂತಹ ಎಲ್ಲ ರೀತಿಯಾದಂಥ ಸಂಕಲ್ಪವನ್ನು ಊರಿನವರು ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ನಾವು ಈ ವಿಚಾರಕ್ಕೆ ಬಂದಾಗ ಈಗ ಅವರಿಗೆ ಬಂದಿರುವಂಥದ್ದು ಆರ್ಥಿಕ ಸಂಕಷ್ಟ. ಈ ಸಂಕಷ್ಟವನ್ನು ಇಟ್ಕೊಂಡು, ಯಾಕಂದರೆ ನಾವು ಒಬ್ಬರೇ ಇದನ್ನು ಮಾಡಲಿಕ್ಕಾಗಲ್ಲ, ತುಂಬ ಮೊತ್ತ 20 ಲಕ್ಷದಷ್ಟು ಖರ್ಚಾಗ್ಬೋದು. ಹಾಗೆ ಊರಿನವರೆಲ್ಲರೂ ಕೂಡ ಸೇರಬೇಕು. ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಸೇರಿದರೆ ಮುಂದೆ ಬರುವಂತಹ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು ಅನ್ನುವಂಥ ವಿಚಾರವನ್ನು ಒಟ್ಟಾರೆಯಾಗಿ ನಾವು ಈ ಒಂದು ಸಂದರ್ಶನ ತಿಳ್ಕೊಂಡಿವಿ. ಹಾಗೆಯೇ ಈ ಊರಿನ ಭಾಗ, ಅದರಲ್ಲೂ ಚೆಂಬು ಗ್ರಾಮದಲ್ಲಿ ಹಾಗೂ ಚೆಂಬು ಗ್ರಾಮದಿಂದ ಹೊರತಾಗಿ ಜಲದುರ್ಗೆಯ ಭಕ್ತರು ಅಥವಾ ದೇವಿಯ ಭಕ್ತರು ಈ ಸತ್ಯ ನೆಲೆಯನ್ನು ವಿಚಾರವನ್ನು ಕಂಡ ನಂತರ ನಾವೇನಾದರೂ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದವರು ಖಂಡಿತವಾಗಿ ದಯವಿಟ್ಟು ಪ್ರಸನ್ನ ಕುಮಾರ್ ಅವರಿಗೆ ಸಹಾಯವನ್ನು ಮಾಡ್ಬೋದು. ಮುಖತಃ ಭೇಟಿಯಾಗಿ ಕೂಡ ಅವರನ್ನು ಮಾತಾಡಿಸಿ ಅವರಿಗೆ ಅವರ ನಂಬರನ್ನು ಹಾಕಿದ್ದೇವೆ, ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ ನೋಡಿ. ಆ ನಂಬರಿಗೆ ನೀವು ಅವ್ರನ್ನ ಕರೆ ಮಾಡಿ ಕೇಳ್ಬೋದು, ಅಥವಾ ಭೇಟಿ ಕೊಡುವವರಿದ್ದರೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಮುಂದಿನ ದಿವಸಗಳಲ್ಲಿ ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೇವೆ ಅಂತ ಹೇಳುವಂತಹ ಧಾರ್ಮಿಕ ಸಂಕಲ್ಪವನ್ನು ಇಟ್ಟುಕೊಂಡಿರುವವರು ಪ್ರತಿಯೊಬ್ಬರು ಕೂಡ ಬರ್ಬೋದು. ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಾನು ಮುಗಿಸ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.